ಎಲ್ಲರಿಗೂ ನಮಸ್ತೆ. ಯಾವಾಗ ನಾವು ಹಣದ ಬಗ್ಗೆ ಮಾತಾಡ್ತಾ ಹೋಗ್ತೀವೋ ನಮ್ಮ ಹತ್ರ ನಮಗೆ ಗೊತ್ತಿಲ್ಲದೇ ಹಣ ನಮ್ಮ ಹತ್ರ ಸೇರುವಂಥ ಪ್ರಯತ್ನ ಮಾಡುತ್ತೆ. ನಾವು ಯಾವಾಗಲೂ ಯೋಚನೆ ಮಾಡ್ತಾ ಇದ್ವಿ, ಅಯ್ಯೋ ದುಡಿಬೇಕಲ್ಪ, ದುಡ್ಡನ್ನು ಜೋಡಿಸ್ಬೇಕು, ಕೂಡಿಡಬೇಕು ಅಂತ ಯೋಚನೆ ಮಾಡ್ತೀವಿ. ನೀವು ಯಾವತ್ತಾದರೂ ಹಣವನ್ನು ಕೂಡಿರುವಾಗ ಇದನ್ನು ಯಾವುದೋ ಒಂದು ಸಂದರ್ಭಕ್ಕೆ ಬೇಕಾಗುತ್ತೆ, ನನಗೆ ಕಷ್ಟ ಬಂದರೆ ಬೇಕಾಗುತ್ತೆ, ಏನಾದರೂ ಪ್ರಾಬ್ಲಮ್ ಆದರೆ ಬೇಕಾಗುತ್ತೆ ಅಂತೇಳಿ ನೀವು ಅದೇ ಹಣವನ್ನು ಆ ರೀತಿ ಕೂಡಿಟ್ರೆ ಖಂಡಿತವಾಗಿ ಕೂಡ ಅದು ಸೇವಿಂಗ್ ಆಗಿ ಉಳಿಯೋದಿಲ್ಲ, ಮತ್ತು ಅದೇ ರೀತಿಯಾಗಿ ನಿಮ್ಮ ಕಷ್ಟಗಳಿಗೆ ವಿನಿಯೋಗ ಆಗುತ್ತೆ. ಸೊ ಅದನ್ನು ಬಿಟ್ಟು ನಿಮ್ಮ ಒಂದು ಪರ್ಸ್ನಲ್ ಯೂಸಿಗೆ, ಅಂದರೆ ಒಳ್ಳೊಳ್ಳೆ ಬಟ್ಟೆಗಳನ್ನು ತೊಗೊಳ್ಳಿ, ನಿಮ್ಮ ಚೆನ್ನಾಗಿ ಖರ್ಚು ಮಾಡ್ತಾ ಹೋಗಿ ಹಣವನ್ನು. ನೀವು ಎಷ್ಟು ಖರ್ಚು ಮಾಡ್ತಾ ಹೋಗ್ತೀರೋ ಅಷ್ಟು ನಿಮ್ಮ ಹತ್ರ ಹಣ ಬರ್ತಾ ಹೋಗುತ್ತೆ. ಅದು ಹೇಗೆ ಅಂದರೆ ಹಣವನ್ನು ಆಕರ್ಷಣೆ ಮಾಡುವಂಥದ್ದು. ಸೊ ಹಾಗಾಗಿ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು, ಯಾವ ಥರ ಅಂದರೆ ನನ್ನ ಹತ್ರ ತುಂಬ ದುಡ್ಡಿದೆ, ನನ್ನ ಜೊತೆಗೆ ನನ್ನ ಬೆಸ್ಟ್ ಫ್ರೆಂಡ್ ಯಾವಾಗಲೂ ನನ್ನ ಜೊತೆ ಇರ್ತಾನೆ ಅನ್ನುವಂಥ ರೀತಿಯಲ್ಲಿ ಫೀಲ್ ಮಾಡ್ಕೋಬೇಕು. ಅಂದರೆ ಅರ್ಥ ಏನು, ನಮ್ಮ ಜೊತೆ ಬೆಸ್ಟ್ ಫ್ರೆಂಡ್ ಯಾರಾಗಿರ್ಬೇಕಂದ್ರೆ ಹಣ ಅಂತ ಅಂದ್ಕೋಬೇಕು. ಯಾವಾಗಲೂ ನನ್ನ ಜೊತೆಗೆ ಇರ್ತಾರೆ, ನನ್ನ ಕಷ್ಟದಲ್ಲಿ ಇರ್ತಾರೆ, ನನ್ನ ಸುಖದಲ್ಲಿ ಇರ್ತಾರೆ, ಯಥೇಚ್ಛವಾಗಿ ನನ್ನ ಕಷ್ಟಕ್ಕೆ ಸುಖಕ್ಕೆ ಚೆನ್ನಾಗಿ ಸ್ಪಂದಿಸ್ತಾರೆ ಅಂತೇಳಿ ಮನೋಸ್ಥಿತಿ ನಮಗೆ ಇತ್ತಂದರೆ ಖಂಡಿತವಾಗಿ ಕೂಡ ನಾವು ಹಣವನ್ನು ಆಕರ್ಷಣೆ ಮಾಡ್ಬೋದು. ಸೊ ಈ ಒಂದು ಟಿಪ್ಸನ್ನು ಫಾಲೋ ಮಾಡಿ ಖಂಡಿತವಾಗ್ಲೂ ಕೂಡ ನೀವು ಆರಾಮಾಗಿ ಖುಷಿಯಾಗಿ ಹಣವಂತರಾಗ್ಬೋದು, ಜೊತೆಗೆ ಗುಣವಂತರು ಕೂಡ ಆಗ್ಬೋದು.